ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ರುಚಿಯಾದ ಪಡ್ಡು ಮಾಡಿದ್ದೇನೆ. ತುಂಬಾ ಮೃದುವಾಗಿ ತುಂಬಾ ರುಚಿಯಾಗಿ ಆಗ್ತದೆ. ಮತ್ತು ಇದಕ್ಕೆ ಅಕ್ಕಿ ಎಲ್ಲ ಹಾಕಲಿಲ್ಲ ನೋಡಿ. ಅಕ್ಕಿ, ಅವಲಕ್ಕಿ, ತೆಂಗಿನ ತುರಿ, ಸೋಡಾ ಏನು ಹಾಕೋದು ಬೇಡ. ತುಂಬಾ ಮೃದುವಾಗಿ ಆಗ್ತದೆ. ಈಗ ನಾನೊಂದು ಪಡ್ಡುವನ್ನು ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಎಷ್ಟು ಮೆತ್ತಗಾಗಿ ಆಗಿದೆ ನೋಡಿ. ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ. ಚಟ್ನಿ ಜೊತೆ, ಸಾಂಬಾರು ಜೊತೆ ಎಲ್ಲ ತುಂಬಾ ರುಚಿ ಆಗ್ತದೆ. ಈಗ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಇಲ್ಲಿ ನಾನು ಜೋಳವನ್ನು ತಗೊಂಡಿದ್ದೇನೆ. ಜೋಳವನ್ನು ಚೆನ್ನಾಗಿ ಕಸ ಕಡ್ಡಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ತಗೊಳ್ಬೇಕು. ಈಗ ಇದನ್ನು ನೆನೆಯಲಿಕ್ಕೆ ಹಾಕಬೇಕು. ಒಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ಜೋಳವನ್ನು ಹಾಕ್ಕೊಳ್ಬೇಕು. ಹಾಗೆ ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಳ್ಬೇಕು. ಮತ್ತು 2 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ಬೇಕು. ಹಾಗೆ ಇದಕ್ಕೆ ನೀರು ಹಾಕಿ 4 ರಿಂದ 5 ಸಲ ಚೆನ್ನಾಗಿ ತೊಳಿಬೇಕು. ಇದನ್ನು ನೆನೆಸಿಟ್ಟ ಮೇಲೆ ಆಮೇಲೆ ತೊಳಿಲಿಕ್ಕಿಲ್ಲ. ಅದಕ್ಕಾಗಿ ಮೊದಲೇ 4-5 ಬಾರಿ ಇದನ್ನು ತೊಳೆದು ತರಬೇಕು. ಈಗ ನಾನೀಗ 4-5 ಬಾರಿ ಅದನ್ನು ಚೆಂದ ಮಾಡಿ ತೊಳೆದಿದ್ದೇನೆ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ಮಂಡಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಮಂಡಕ್ಕಿಯನ್ನು ಹಾಕಿ ನೀರು ಹಾಕಿ ಇದನ್ನು ನೆನೆಸಿಡಬೇಕು. ನೀವು ರುಬ್ಬುವುದಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ಬೇಕಿದ್ದರೂ ಮಂಡಕ್ಕಿಯನ್ನು ನೆನೆಸಿಡ್ಬೋದು. ನಾನು ಈಗಲೇ ನೆನೆಯಲಿಕ್ಕೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ನೆನೆಯಲಿಕ್ಕೆ ಬಿಡುವ. ಕಡಿಮೆ ಅಂದರೆ 5 ರಿಂದ 6 ಗಂಟೆ ಆದರೂ ಇದು ನೆನೆಬೇಕಾಗ್ತದೆ. ಜೋಳ ಬೇಗ ನೆನೆಯುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಬೇಕಾಗ್ತದೆ. ಜೋಳ ಚೆನ್ನಾಗಿ ನೆನೆದ ಮೇಲೆ ಇದನ್ನು ರುಬ್ಬಿದರೆ ಆಯಿತು. ಈಗ ಒಂದು 6 ಗಂಟೆ ಆದಮೇಲೆ ಇದನ್ನು ರುಬ್ಬಿಕೊಳ್ತಾ ಇದ್ದೇನೆ. ಜೋಳ ಮೆತ್ತಗಾಗಿದೆ. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ನೆನೆಸಿದ ಜೋಳ ಮತ್ತು ಉದ್ದಿನ ಬೇಳೆಯನ್ನು ಹಾಕಿ ರುಬ್ಬಿಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಆದಷ್ಟು ನಯವಾಗಿ ರುಬ್ಬಬೇಕು. ನಾನೀಗ ರುಬ್ಬಿ ತಂದಿದ್ದೇನೆ. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ. ಈಗ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸಿಕೊಳ್ಬೇಕು. ಮತ್ತು ಇದಕ್ಕೆ ರಾತ್ರಿಯೇ ಸ್ವಲ್ಪ ಉಪ್ಪು ಹಾಕಿ ಇಡಬೇಕು. ಚೆನ್ನಾಗಿ ಉಬ್ಬಿ ಬರ್ತದೆ. ಅಥವಾ ನೀವು ಬೆಳಿಗ್ಗೆ ಉಪ್ಪು ಹಾಕಿದರೂ ಆಗ್ತದೆ. ನಾನು ರಾತ್ರಿಯೇ ಹಾಕಿಟ್ಟು ಮಿಕ್ಸ್ ಮಾಡಿ ಇಡ್ತೇನೆ. ಚೆನ್ನಾಗಿ ಉಬ್ಬಿದರೆ ಪಡ್ಡು ಕೂಡ ತುಂಬಾ ಮೃದುವಾಗಿ ಆಗ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಈಗ ಇದೊಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಹುದುಗಲಿಕ್ಕೆ ಬಿಡುವ. ಒಂದು 8 ಗಂಟೆ ಆದರೂ ಹುದುಗಬೇಕು ನೋಡಿ. ನಾನಿಲ್ಲಿ ರಾತ್ರಿ ಇಡೀ ಹುದುಗಲಿಕ್ಕೆ ಇಡ್ತಾ ಇದ್ದೇನೆ. ಮರುದಿನ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಉಬ್ಬಿರ್ತದೆ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಉಪ್ಪು ಹಾಕಿಟ್ರೆ ಹಿಟ್ಟು ಚೆನ್ನಾಗಿ ಉಬ್ಬುತ್ತದೆ. ನೀವು ಉಪ್ಪು ಹಾಕದೇ ಬೇಕಿದ್ರೆ ಹಾಗೆ ಹುದುಗಲಿಕ್ಕೆ ಇಟ್ಟರೂ ಆಗ್ತದೆ. ಮರುದಿವಸ ಬೆಳಿಗ್ಗೆ ನೀವು ಉಪ್ಪು ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟಿನ ಹದ ದೋಸೆ ಹಿಟ್ಟಿನ ಹದಕ್ಕೆ ಉಂಟು. ಒಲೆ ಮೇಲೆ ಪಡ್ಡು ಕಾವಳಿ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಬೋದು. ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಿಟ್ಟನ್ನು ಹಾಕಿ ಮುಚ್ಚಳ ಮುಚ್ಚಿಟ್ಟು ಮೀಡಿಯಂ ಉರಿಯಲ್ಲಿ ಇದನ್ನು ಬೇಯಿಸಬೇಕು. ಆಮೇಲೆ ಮುಚ್ಚಳ ತೆಗೆದು ಮಗುಚಿ ಹಾಕಬೇಕು. 2 ಬದಿ ಚೆನ್ನಾಗಿ ಬೆಂದ ಮೇಲೆ ಪಡ್ಡು ತೆಗೆದ್ರೆ ಆಯಿತು. ತುಂಬಾ ಮೃದುವಾದ ತುಂಬಾ ರುಚಿಯಾದ ಪಡ್ಡು ರೆಡಿ ಆಗ್ತದೆ. ಎಷ್ಟು ಮೆತ್ತಗಾಗಿ ಆಗಿದೆ ನೋಡಿ. ತುಂಬಾ ಆರೋಗ್ಯಕರವಾದ ಒಂದು ತಿಂಡಿ ಅಂತಲೇ ಹೇಳ್ಬೋದು. ಈಗ ರುಚಿಯಾದ ಪಡ್ಡು ರೆಡಿಯಾಗಿದೆ. ನೀವು ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಮೊದಲ ಬಾರಿಗೆ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ಹೈಪ್ ಮಾಡಿ. ವಿಡಿಯೋವನ್ನು ಹೈಪ್ ಮಾಡೋದ್ರಿಂದ ಮತ್ತಷ್ಟು ಜನರಿಗೆ ನನ್ನ ವಿಡಿಯೋಗಳು ತಲುಪಲಿಕ್ಕೆ ಸಹಾಯ ಆಗ್ತದೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.